ವಿಡಿಯೋ ನೋಡೋಕ್ಕೆ ಇಷ್ಟ ಇಲ್ಲದೆ ಇರೋರು ದಯವಿಟ್ಟು ವಿಡಿಯೋನ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಯಾರು ಕೂಡ. ನೀವು ಆ ಥರ ಮಾಡೋದ್ರಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ನನ್ನ ವೀಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ. ನೀವು ಜಸ್ಟ್ ಕ್ಲಿಕ್ ಮಾಡ್ತೀರಾ, ಹೋಗ್ಬಿಡ್ತೀರಾ, ವೀಡಿಯೋನ ನೋಡೋದು ಇಲ್ಲ, ಏನೂ ಇಲ್ಲ. ಒಂದು 5 ನಿಮಿಷ ಆದರೂ ಕೂಡ ವೀಡಿಯೋನ ನೋಡಲ್ಲ. ಅಷ್ಟು ವೀಡಿಯೋ ಇಷ್ಟ ಇಲ್ಲ ಅನ್ನೋದಾದರೆ ದಯವಿಟ್ಟು ಕ್ಲಿಕ್ಕೇ ಮಾಡೋಕ್ಕೆ ಹೋಗಬೇಡಿ ವೀಡಿಯೋನ. ನನಗೆ ತುಂಬಾ ಬೇಜಾರಾಗ್ತಿದೆ. ಇನ್ಮೇಲೆ ವೀಡಿಯೋಸ್ ಕೂಡ ಹಾಕಬಾರ್ದು ಅಂತ ಅಂದ್ಕೊತಾ ಇದ್ದೀನಿ. ನನ್ನ ಚಾನಲ್ನ ನಾನು ಇಲ್ಲಿಗೆ ಕೈ ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ನನಗೆ ನಿಜವಾಗ್ಲೂ ವೀಡಿಯೋ ಮಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ. ಇದು ನನ್ನ ಕೊನೆ ವೀಡಿಯೋ, ಲಾಸ್ಟು. ಇನ್ಮೇಲೆ ನಾನು ವೀಡಿಯೋ ಕೂಡ ಹಾಕೋಕ್ಕೆ ಹೋಗಲ್ಲ. ನನ್ನ ವೀಡಿಯೋ ಅಷ್ಟೊಂದು ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಥವಾ ನೋಡೋಕ್ಕೆ ಚೆನ್ನಾಗಿಲ್ಲ ಅನ್ನೋದಾದರೆ ಕ್ಲಿಕ್ ಮಾಡಿ ಕಮೆಂಟ್ ಯಾಕೆ ಹಾಕ್ತೀರಾ? ಎಷ್ಟು ವ್ಯೂಸು ಬರ್ತಾಯಿತ್ತು ಅಂತಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟು ವ್ಯೂಸ್ ಕೂಡ ಇವಾಗಿಲ್ಲ. ಮಿನಿಮಮ್ ವ್ಯೂಸು ಒಂದು 200-300 ವ್ಯೂಸ್ ಕೂಡ ನನಗೆ ಬರ್ತಾಯಿಲ್ಲ. ಬರೀ 80, 50, 100 ಈ ವ್ಯೂಸ್ನ ತಗೊಂಡು ನಾನು ಏನು ಮಾಡೋದು? ಯಾವ ಖುಷಿಗೆ ನಾನು ಕಷ್ಟಪಟ್ಟು ವೀಡಿಯೋನ ಹಾಕಬೇಕು? ಅಂದರೆ ನನ್ನ ವೀಡಿಯೋದಲ್ಲಿ ಏನು ವಿಷಯನೇ ಇಲ್ಲ ಅಂತನಾ ನನಗೆ ಅರ್ಥ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಅದನ್ನಾದರೂ ಹೇಳಬೇಕು ವೀಡಿಯೋ ನೋಡೋರು, ನಿನ್ನ ವೀಡಿಯೋದಲ್ಲಿ ಏನೂ ಇಲ್ಲ, ವಿಷಯನ ವೇಸ್ಟ್ ಇದೆ ನಿನ್ನ ವೀಡಿಯೋ, ನೋಡೋದಕ್ಕೆ ಏನೂ ಇಲ್ಲ ಅದರಲ್ಲಿ ಅನ್ನೋದಾದರೂ ಹೇಳಿದ್ರೆ ಅಟ್ಲೀಸ್ಟ್ ನನಗೆ ಅದಾದರೂ ಗೊತ್ತಾಗುತ್ತೆ. ನೀವು ಅದನ್ನು ಕೂಡ ಹೇಳಲ್ಲ. ಗುಡ್ ವೀಡಿಯೋ, ನೈಸ್ ವೀಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ ಹೋಗ್ಬಿಡ್ತೀರಾ. ಲೈಕ್ ಕೂಡ ಕೊಡಲ್ಲ ವೀಡಿಯೋಗೆ. ಲೈಕ್ ಬರದೇ ಹೋದರೆ ವೀಡಿಯೋ ಸಜೆಸ್ಟ್ಗೆ ಹೋಗೋದೇ ಇಲ್ಲ. ಯಾಕೆ ಆ ಥರ ನನಗಂತೂ ಗೊತ್ತಿಲ್ಲ. 500 ವೀಡಿಯೋ, ಒಂದು 4,000 5,000 ವೀಡಿಯೋ ಕೂಡ ಬರೀ 50-70 ಲೈಕ್ಸ್ ಬಂದಿರುತ್ತೆ. ಅಷ್ಟು ಲೈಕ್ಸು ಅಂದರೆ 5,000 ಜನದಲ್ಲಿ 70 ಜನಕ್ಕೆ ಮಾತ್ರನೇನಾ ವೀಡಿಯೋ ಇಷ್ಟ ಆಗಿರೋದು? ಮತ್ತು ವೀಡಿಯೋನ ನೋಡಿರ್ತೀರ, ಆದರೂ ಕೂಡ ಯಾಕೆ ಲೈಕ್ ಮಾಡಲ್ಲ ನನಗೆ ಗೊತ್ತಿಲ್ಲ. ಏನು ಅದರಲ್ಲಿ ಮಿಸ್ಟೇಕು? ನಾನೇನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ನಾನು ಯೂಟ್ಯೂಬಿಗೆ ಬಂದಿರೋದೇ ಮಿಸ್ಟೇಕಾ ಅಂತ ನನಗನ್ನಿಸ್ತಾ ಇದೆ. ನಾನು ಏನೋ ಒಂದು ಆಸೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ನ, ಆದರೆ ಅಲ್ಲಿ ಏನೂ ಆಗಲ್ಲ ಅನ್ನೋದು ನನಗೆ ಅರ್ಥ ಆಗೋಯ್ತು. ಮಾನಿಟೈಸ್ ಆಗಿ 3 ತಿಂಗಳಾದರೂ ಕೂಡ $50 ಕೂಡ ಆಗದೆ ಹೋದರೆ ನಾನು $100 ಮಾಡೋದಕ್ಕೆ 2 ವರ್ಷ ತೊಗೊಬೇಕಾಗತ್ತೆ ಅಂತ ಅನಿಸುತ್ತೆ. ಈ ಥರ ಹೋದರೆ $100 ಆದರೆ ಎಷ್ಟು ಬರುತ್ತೆ? 8,000 9,000 ದುಡ್ಡು ಬರುತ್ತೆ. ಆ 8,000 9,000 ದುಡ್ಡಿಗೆ ನಾನು ಇಷ್ಟೆಲ್ಲ ಕಷ್ಟಪಟ್ಕೊಂಡು ವೀಡಿಯೋನ ಮಾಡಬೇಕು. ಯಾಕೆ ಮಾಡಬೇಕು? ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ವೀಡಿಯೋನ ಮಾಡೋದನ್ನೇ ಬಿಟ್ಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ವ್ಯೂಸ್ ಬರದೆ ಹೋದರೆ ವೀಡಿಯೋ ಮಾಡೋದಕ್ಕಾಗಲಿ ಅಲ್ಲ, ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ ನಿಜವಾಗ್ಲೂ. ಯಾಕೆ ಆ ಥರ ಮಾಡ್ತಾಯಿದ್ದೀರಾ ನನಗೆ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ವೀಡಿಯೋ ನೋಡೋರು ಏನು ಪ್ರಾಬ್ಲಮ್ ಇದೆ ವೀಡಿಯೋದಲ್ಲಿ ಅಂತ ಕಮೆಂಟ್ ಆದರೂ ಮಾಡಿ ಹೇಳಿ. ಅದನ್ನೂ ಹೇಳಲ್ಲ ನೀವು. ಲೈಕು ಮಾಡಲ್ಲ. 50 ವ್ಯೂಸ್ ಬಂದಿದ್ರೆ ಅದರಲ್ಲಿ ಬರೀ 5 ಲೈಕ್ ಬಂದಿರುತ್ತೆ. 50 ಜನದಲ್ಲಿ ಬರೀ 5 ಲೈಕು ಅಂತಂದರೆ ಯಾವ ಥರ? ಮತ್ತು ನಾನು ಯಾಕೆ ವೀಡಿಯೋ ಮಾಡಬೇಕು? ನಂಗೆ ನಿಜ ಗೊತ್ತಾಗ್ತಾ ಇಲ್ಲ ಏನು ಅಂತ. ಏನು ಆಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಲೈಕ್ ಮಾಡದೆ ಹೋದರೆ, ನಾನು ಹೇಳ್ತಾ ಇದ್ದೀನಲ್ಲ, ಲೈಕು ಹೈಪು ಮಾಡದೆ ಹೋದರೆ ವೀಡಿಯೋ ಸಜೆಸ್ಟ್ಗೆ ಹೋಗೋದೇ ಇಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಒಂದಷ್ಟು ಜನ ಮಾಡೋ ಕೆಲಸ ಇದೆ ಅಲ್ಲ, ಯಾಕೆ ಬರ್ತೀರಾ ನೀವು? ನನಗೆ ಗೊತ್ತಿಲ್ಲ. ಬರೀ ಕ್ಲಿಕ್ ಮಾಡಿಬಿಟ್ಟು ಒಂದು ಕಮೆಂಟ್ ಹಾಕಿ ಹೋಗೋದಕ್ಕೆ ನನ್ನ ವೀಡಿಯೋಗೆ ಯಾಕೆ ಬರ್ತೀರಾ? ನಿಮ್ಗೆ ಇಷ್ಟ ಇಲ್ಲ ಅನ್ನೋದಾದರೆ ಇಷ್ಟಕ್ಕೆ ಮುಂಚೆ ಎಲ್ಲ ನನ್ನ ವೀಡಿಯೋಸ್ನ ನೋಡಿರ್ತೀರ ಅಲ್ವಾ? ನಿಮಗೆ ಇಷ್ಟ ಇಲ್ಲ ನನ್ನ ವೀಡಿಯೋನ ನೋಡೋದಕ್ಕೆ, ಕ್ಲಿಕ್ ಮಾಡಿ ಹೋಗೋದಕ್ಕೆ ಯಾಕೆ ಬರ್ತೀರಾ? ಆ ಥರ ಯಾಕೆ ಮಾಡ್ತೀರಾ? ಬೇಡ. ಅದಕ್ಕೆ ನಾನು ವೀಡಿಯೋ ಹಾಕಿದ್ರೆ ಅಲ್ವಾ ನೀವು ಹಿಂಗೆಲ್ಲ ಮಾಡೋದು? ಬೇಡವೇ ಬೇಡ. ಯಾಕೋ ನನಗೂ ವೈಟಿಗೂ ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಇವಾಗ ಬಂದವರೆಲ್ಲನೂ ಹೆಂಗೆಂಗೋ ಇದ್ದಾರೆ. ನಾನು ಮಾತ್ರ ಯಾಕೆ ಹಿಂಗಿದ್ದೀನಿ ನನಗೆ ಗೊತ್ತಿಲ್ಲ. ನಿಜ ಸಖತ್ ಬೇಜಾರಾಗ್ತಾ ಇದೆ ನನಗೆ. ಅಷ್ಟೇ ಬೇಜಾರಿಂದನೇ ಈ ವಿಡಿಯೋನ ಕೊನೆಯದಾಗಿ ಹಾಕಬೇಕು ಅಂತ ಅಂದ್ಬಿಟ್ಟು ಹಾಕಿರೋದು. ದೇವಸ್ಥಾನದ ವೀಡಿಯೋ ಹಾಕಿದ್ದೀನಿ. ಇದರಲ್ಲೂ ನಾನು ಯಾವುದೇ ಡೀಟೇಲ್ಸು ವೀಡಿಯೋ ಬಗ್ಗೆ ನಾನು ಏನೂ ಮಾತಾಡಲ್ಲ. ಯಾಕಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ ಮಾತಾಡೋದಕ್ಕೆ. ಯಾಕಂದರೆ ನಿಮಗೆ ಕೇಳಿಸ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಫಸ್ಟ್ ಆಫ್ ಆಲು. ಹಂಗಿದ್ಮೇಲೆ ನಾನು ಯಾಕೆ ಎಲ್ಲದಕ್ಕೂ ಬಾಯಿ ಹರ್ಕೊಂಡು ವೀಡಿಯೋ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು? ಯಾಕೆ ಮಾಡಬೇಕು ನಾನು? ಅಲ್ವಾ? ಬೇಕಾಗಿಲ್ಲ. ಬೇಡವೇ ಬೇಡ, ಬಿಟ್ಬಿಡಿ. ನೀವು ಕೇಳ್ಬೋದು, ನಾವು ಹೇಳಿದ್ವಾ ನಿನಗೆ ಮಾಡು ಅಂತ ಅಂದ್ಬಿಟ್ಟು ವೀಡಿಯೋನ? ನಾವು ಹೇಳಿದ್ವಾ ನಿನಗೆ ಅಂತ ಕೇಳ್ಬೋದು. ನೀವು ಯಾರು ಏನು ಹೇಳಿರಲಿಲ್ಲ. ಏನೋ ಒಂದು ಹೋಪ್ಸ್ ಇಟ್ಕೊಂಡು ಮಾಡಿದೆ ನಾನು. ಅದು ವರ್ಕ್ ಆಗಲ್ಲ ಅನ್ನೋದು ಗೊತ್ತಾಗೋಯ್ತು ನನಗೆ. ವರ್ಕ್ ಆಗದೆ ಹೋದ್ಮೇಲೆ ಮಾಡಿ ಪ್ರಯೋಜನ ಇಲ್ಲ. ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಮಾಡಿಕೊಂಡು ಇಷ್ಟಕ್ಕೆ ಬಿಟ್ಟರೆ ನನಗೆ ಒಳ್ಳೆಯದು. ಸುಮ್ಮನೆ ಮೇಲಿಂದ ಮೇಲೆ ವೀಡಿಯೋಗಳನ್ನ ಹಾಕ್ಕೊಂಡು ಬರೋ 50 60 70 ವ್ಯೂಸ್ಗೋಸ್ಕರ ನನಗೆ ನಾನೇ ಒಂಥರ ಅವಮಾನ ಆಗೋ ಥರ ಆಗ್ತಿದೆ ನನಗೆ. ಬೇಡ, ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ, ಬಿಟ್ಬಿಡ್ತೀನಿ ನಾನು ಇಲ್ಲಿಗೇನೆ. ಯಾರಿಗೂ ಏನೋ ವೀಡಿಯೋ ನೋಡಿ ಅಂತ ನಾನು ಯಾವತ್ತೂ ಯಾರಿಗೂ ಫೋರ್ಸ್ ಕೂಡ ಮಾಡಿಲ್ಲ. ಒಂದು ದಿವಸಕ್ಕೂ ನಾನು ಯಾರಿಗೂ ನನ್ನ ವೀಡಿಯೋ ನೋಡಿ ಅಂತ ನಾನು ಯಾರಿಗೂ ಹೇಳ್ದೋಳಲ್ಲ, ಫೋರ್ಸ್ ಕೂಡ ಮಾಡ್ದೋಳಲ್ಲ. ಆದರೂ ಕೂಡ ಯಾಕೆ ನನಗೆ ಹಿಂಗಾಗ್ತಿದೆ ನನಗೆ ಗೊತ್ತಿಲ್ಲ. ನಂಗೆ ಅನಿಸುತ್ತೆ ನನ್ನ ವೀಡಿಯೋದಲ್ಲಿ ಅಂಥ ಕಂಟೆಂಟ್ ಏನೂ ಇಲ್ವಾ ನೋಡೋದಕ್ಕೆ. ಅಟ್ಲೀಸ್ಟು ಏನೊಂದು ಸಣ್ಣ ಕಂಟೆಂಟ್ ಕೂಡ, ಒಂದು ರಂಗೋಲಿನಾಗಲಿ
ಅಥವಾ ಒಂದು ಅಡುಗೆ ಆಗಲಿ ಚೆನ್ನಾಗಿ ಮಾಡಲ್ವ ನಾನು, ನನಗೆ ಗೊತ್ತಿಲ್ಲ ಯಾಕೆ ಅಂತಂದ್ಬಿಟ್ಟು ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ ನನಗೆ. ಗೊತ್ತಿಲ್ಲ ನನಗೆ ಇನ್ಯಾವ ಥರ ಹೇಳಬೇಕು ಅಂದ್ಬಿಟ್ಟು. ಇದರಿಂದ ಯಾರಿಗಾದರೂ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ ಆಗ್ತಿರೋ ಬೇಜಾರನ್ನ ನಾನು ಇದರಲ್ಲಿ ಹೇಳಲೇಬೇಕಾಗಿತ್ತು, ಹೇಳ್ತಾ ಇದ್ದೀನಿ. ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ನಾನು ಯಾಕೆ ಇಷ್ಟೊಂದು ಸ್ಟ್ರೆಸ್ ತೊಗೊಂಡು ವೀಡಿಯೋಗಳನ್ನ ಮಾಡೋವಾಗ ಎಷ್ಟೆಲ್ಲ ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ತೀನಿ ನಾನು. ಕಷ್ಟ ಅಂತಲ್ಲ, ಇಷ್ಟಪಟ್ಕೊಂಡೇ ಮಾಡಿರ್ತೀನಿ ಆ ವೀಡಿಯೋ ಮಾಡಿ ಆ ವೀಡಿಯೋಗೆ ಎಡಿಟ್ ಮಾಡಿಕೊಂಡು ಎಷ್ಟೊತ್ತು ಕುತ್ಕೊತೀನಿ ಗೊತ್ತಾ. ಎಷ್ಟೋ ಸಲ ನಾನು ರಾತ್ರಿ ಹೊತ್ತು ನಿದ್ದೆ ಬಿಟ್ಬಿಟ್ಟು ವೀಡಿಯೋನ ಎಡಿಟ್ ಮಾಡಿರ್ತೀನಿ, ವಾಯ್ಸ್ ಓವರ್ ಕೊಟ್ಟಿರ್ತೀನಿ. ಆದರೂ ಕೂಡ ವೀಡಿಯೋಗೆ ವ್ಯೂಸ್ ಇಲ್ಲ. ಗೊತ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು. ಎಂತೆಂಥವ್ರೋ ಹೆಂಗೆಂಗೋ ಇರೋರಿಗೆಲ್ಲನೂ ಚೆನ್ನಾಗೇ ವ್ಯೂಸ್ ಲಕ್ಷಗಳ್ಗಟ್ಟಲೆ ಬರುತ್ತೆ. ನಾನು ಲಕ್ಷಗಳ್ಗಟ್ಟಲೆ ಕೇಳ್ತಾನೂ ಇಲ್ಲ. ಮಿನಿಮಮ್ ವ್ಯೂಸು ಅಟ್ಲೀಸ್ಟು ಒಂದು 500 ವ್ಯೂಸು, 1000 ವ್ಯೂಸು ಅಷ್ಟಾದರೂ ಬಂದರೆ ಅಲ್ವಾ ನಾನು ಡಾಲರ್ ಮಾಡ್ಕೊಳಕ್ಕಾಗತ್ತೆ. ಅದು ಆಗಲಿಲ್ಲ ಅಂತ ಅಂದಮೇಲೆ ಇನ್ನು ಯಾವ ಖುಷಿಗೆ ನಾನು ವೀಡಿಯೋನ ಮಾಡಬೇಕು? ಬೇಡವೇ ಬೇಡ ಅಲ್ವಾ? ಇಷ್ಟಕ್ಕೆ ಹೆಂಗಿದ್ದು ಅರ್ಧ ದಾರಿಗೆ ಬಂದೆ, ಬಿಡೋದು ಬೇಡ ಅಂತ ಇಷ್ಟು ದಿನ ಕಷ್ಟಪಟ್ಟೆ, ನನ್ನಿಂದ ಆಗ್ತಾಯಿಲ್ಲ. ನನಗೆ ಈ ವ್ಯೂಸ್ನ ನೋಡ್ಕೊಂಡು 50-60 ವ್ಯೂಸ್ನ ನೋಡ್ಕೊಂಡು ವೀಡಿಯೋಗಳು ಮಾಡೋಕ್ಕೆ ನನ್ನಿಂದ ಆಗ್ತಿಲ್ಲ. ಏನೋ 1-2 ವೀಡಿಯೋ ಹೋದರೆ ಹೋಗಲಿ ಪರವಾಗಿಲ್ಲ, ನೆಕ್ಸ್ಟ್ ವೀಡಿಯೋಗೆ ಬರುತ್ತೆ ಅಂತ ಅಂದ್ಕೊಂಡು ನಾನು ಮೇಲಿಂದ ಮೇಲೆ ಹೆಂಗೆಲ್ಲ ವೀಡಿಯೋ ಮಾಡಿ ಹಾಕಿದ್ರು ಕೂಡ ಯಾವುದಕ್ಕೂ ₹1 ಬೆಲೆ ಇಲ್ಲ ಅಂತ ಅಂದಮೇಲೆ ನಾನು ವೀಡಿಯೋ ಮಾಡೋದೇ ವೇಸ್ಟು ಅಂತ ನನಗೆ ಅರ್ಥ ಆಯಿತು. ಏನೋ ದೇವ್ರಿಚ್ಛೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದು ನಾನು ಇಲ್ಲಿಗೆ ಬಿಟ್ಬಿಡ್ತಾ ಇದ್ದೀನಿ ಇದನ್ನು ಅಂತ ಹೇಳಿಬಿಟ್ಟೆ ಬಂದಿದ್ದೀನಿ. ಬೇಡ ನನಗೆ ಈ ವೈಟಿ ಸಹವಾಸನೂ ಬೇಡ, ಯಾರ ಸಹವಾಸನೂ ಬೇಡ, ಏನೂ ಬೇಡ. ನನಗೆ ನನ್ನ ಪಾಡಿಗೆ ನೆಮ್ಮದಿಯಾಗಿ ಇದ್ಬಿಟ್ರೆ ಸಾಕು. ಸುಮ್ಮನೆ ಲೈವಲ್ಲಿ ಕೂತು ಅಷ್ಟೆಲ್ಲ ಮಾತಾಡಿ ಎಲ್ಲ ಮಾಡಿದ್ರು ಕೂಡ ಅದರಲ್ಲೂ ಬಾಯಿ ಬಡ್ಕೊಂಡ್ರೆ ಅಷ್ಟೇನೇ. ನಾನು ಬಾಯಿ ಬಿಟ್ಟು ಕೇಳಿದ್ರೆ ಮಾತ್ರ ಲೈಕ್ಸ್ ಬರುತ್ತೆ, ಇಲ್ಲ ಅಂತಂದರೆ ಲೈಕ್ಸ್ ಬರಲ್ಲ. ಗೊತ್ತಿಲ್ಲ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಚೆನ್ನಾಗಿದ್ದೀರಾ, ನೋಡೋಕ್ಕೆ ಚೆನ್ನಾಗಿದ್ದೀರಾ, ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಆಡ್ತೀರಾ ಎಲ್ಲನೂ ಹೇಳ್ತಾರೆ. ಆದರೆ ಲೈಕ್ಸ್ ಮಾಡೋಕ್ಕೆ ಮಾತ್ರ ಕೈ ಬರಲ್ಲ. ಏನು ಅಂತ ನನಗೆ ಏನಾದರೂ ಮರ್ಮನೇ ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು. ಇನ್ನೂ 5,500 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಏನಕ್ಕೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. 5,500 ಸಬ್ಸ್ಕ್ರೈಬರ್ಸಲ್ಲಿ ಬರೀ ವ್ಯೂಸ್ 50, 60, 100 ಬರುತ್ತೆ. ಯಾಕೆ? ಅದರಲ್ಲಿ ಅರ್ಧ ಜನ ಏನು 5,500ದಲ್ಲಿ 5,000 ಜನ ಬರೀ ಲೈವಿಂದ ಬಂದಿರೋ ಸಬ್ಸ್ಕ್ರೈಬರ್ಸೇ. ಅದರಿಂದನೇ ವ್ಯೂಸ್ ಬರ್ತಾ ಇಲ್ಲ. ಅಟ್ಲೀಸ್ಟ್ 5,000ದಲ್ಲಿ 500 ಜನಕ್ಕಾದರೂ ವೀಡಿಯೋ ನೋಡಬೇಕು ಅಂತ ಅನ್ಸಲ್ವಾ? ನನಗೆ ಗೊತ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು. ಇನ್ನು ಹೋಗ್ಲಿ, ಇನ್ನು ಮಿಕ್ಕಿದ 500 ಜನ ಸ್ಟಾರ್ಟಿಂಗಲ್ಲಿ ಇದ್ದರು ಅಲ್ವಾ, ಮೊದಲು ನೋಡ್ತಾ ಇದ್ದಿದ್ದು ವೀಡಿಯೋ ಅವಾಗಾದರೂ ಅಟ್ಲೀಸ್ಟ್ ನನಗೆ 300, 400, 500 ವ್ಯೂಸ್ ಬರ್ತಾ ಇತ್ತಲ್ಲ. ಅದು ಕೂಡ ಇಲ್ಲ ಇವಾಗ. ಮಿನಿಮಮ್ ವ್ಯೂಸ್ ಕೂಡ ಇಲ್ಲ ಇವಾಗ ಅಂತಂದರೆ ಹೋಗಲಿ, ಅಟ್ಲೀಸ್ಟ್ ನೋಡೋರು ಒಂದು 50-100 ಜನ ನೋಡ್ತಾ ಇದ್ದೀರಾ. ಆ 50-100 ಜನ ಕೂಡ ಯಾಕೆ ವೀಡಿಯೋನ ಪೂರ್ತಿಯಾಗಿ ನೋಡಲ್ಲ? ಯಾಕೆ? ನನಗೆ ಗೊತ್ತಿಲ್ಲ. ಬರೀ ಕ್ಲಿಕ್ ಮಾಡಿ ಕಮೆಂಟ್ ಯಾಕೆ ಹಾಕ್ತೀರಾ ವೀಡಿಯೋಗೆ? ಏನಕ್ಕೆ ಬರ್ತೀರಾ ಮತ್ತೆ? ಬರಲೇಬೇಡಿ, ವೀಡಿಯೋನೇ ಕ್ಲಿಕ್ ಮಾಡಬೇಡಿ. ಇಷ್ಟ ಇಲ್ಲ ಅನ್ನೋದಾದರೆ ವೀಡಿಯೋನೇ ಕ್ಲಿಕ್ ಮಾಡಬೇಡಿ. ಕ್ಲಿಕ್ ಮಾಡಿ ಜಸ್ಟ್ ಒಂದು ಕಮೆಂಟ್ ಹಾಕಿ ಹೋಗೋದಕ್ಕೆ ಯಾಕೆ ಬರ್ತೀರಾ? ಬೇಡ ಅಲ್ವಾ? ನೀವು ಆ ಥರ ಮಾಡೋದು. ಸ್ಟಾರ್ಟಿಂಗಲ್ಲಿ ಒಂದು 5-10 ಜನ ಹಂಗೆ ಮಾಡಿದ್ದೀರಾ ಅಂತಂದರೆ ಅಲ್ಲಿಗೆ ಮುಗೀತು. ಇನ್ನು ವೀಡಿಯೋ ಯಾರಿಗೂ ಸಜೆಸ್ಟ್ಗೆ ಹೋಗಲ್ಲ. ಇಂಪ್ರೆಷನ್ನೇ ಕಳಿಸ್ತಾ ಇಲ್ಲ ನನ್ನ ವೀಡಿಯೋಗಳು, ಗೊತ್ತಾ ನಿಮಗೆ? ಈ ಥರ ಮಾಡಿದ್ರೆ ಹೆಂಗೆ ನಾವು ಬದುಕೋದು? ಏನೋ ಒಂದು ಆಸೆ ಇಟ್ಕೊಂಡೆ, ನನಗೆ ಅದೇ ದುಡಿಮೆನಲ್ಲಿ ಬದುಕಬೇಕು ಅನ್ನೋದೇನಿಲ್ಲ, ಅಂಥ ಕಷ್ಟ ನನಗೇನೂ ಇಲ್ಲ. ಆದರೂ ಕೂಡ ನಂದು ಅಂತ ಏನೋ ಒಂದು ಐಡೆಂಟಿಟಿ ಬೇಕಿತ್ತು, ಅದನ್ನು ರೂಪಿಸ್ಕೊಳ್ಳೋಣ ಅಂತ ನಾನು ಯೂಟ್ಯೂಬಿಗೆ ಬಂದಿದ್ದು. ಆದರೆ ಅದಾಗಲ್ಲ ಅನ್ನೋದು ನನಗೆ ಅರ್ಥ ಆಗೋಯ್ತು. ಇವಾಗ ಬಂದವರೆಲ್ಲ ಹೆಂಗೆಂಗೋ ಮೆರೀತಾರೆ, ಆದರೆ ನನಗೆ ಯಾವುದೇ ಥರ ಇದಿಲ್ಲ. ಇಷ್ಟು ಕಷ್ಟಪಟ್ಟರು ಕೂಡ ಪರವಾಗಿಲ್ಲ. ನಾನು ಇದ್ರ ಮೇಲೆ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ನಂಗೆ ನಿಜ ಅಷ್ಟು ಬೇಜಾರಾಗ್ತಿದೆ. ಎಷ್ಟು ಅಂತಂದರೆ ನನಗೆ ನಿಜ ನನ್ನ ಯೂಟ್ಯೂಬ್ನ, ನನ್ನ ವೈಟಿನ ಓಪನ್ ಮಾಡಿ ನೋಡೋದಕ್ಕೂ ಕೂಡ ನನಗೆ ಬೇಜಾರಾಗಿದೆ. ಅಷ್ಟು ನಾನು ಹೆಂಗೆ ಹೇಳಬೇಕು ಏನೋ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಗೊತ್ತಿಲ್ಲ, ನಾನು ಬಿಟ್ಬಿಡ್ತೀನಿ. ಅದನ್ನು ಹೇಳಿಬಿಟ್ಟೆ ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಹೇಳಬೇಕಾ ಅಂತ ಕೂಡ ಕೆಲವ್ರು ಅನ್ಬೋದು. ಇಲ್ಲ, ಹೇಳಬೇಕಿತ್ತು. ನನ್ನ ಮನಸ್ಸಲ್ಲಿರೋದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗಕ್ಕೆ ನನಗೆ ಬರಲ್ಲ. ಹೇಳೋದನ್ನು ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ಬಿಟ್ರೆ ನನಗೆ ಸಮಾಧಾನ. ನಾನು ಇರೋದೇ ಹೀಗೆ. ನಾನು ಹಿಂಗೆ ಮಾತಾಡಿನೇ ಕೆಲವ್ರಿಗೆ ಇಷ್ಟ ಆಗಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಅದಕ್ಕೆ ಈ ಥರ ಇರ್ತೀನಿ ಅಂತ ಅನಿಸುತ್ತೆ. ನನಗೆ ಗೊತ್ತಿಲ್ಲ, ನನ್ನ ನೇಚರೇ ಹಾಗೆ, ನಾನು ಇರೋದೇ ಹಾಗೆ, ನನಗೆ ಮಾತಾಡೋಕ್ಕೆ ಬರೋದು ಹಾಗೇನೆ. ನನಗೆ ಅನಿಸಿದ್ದನ್ನು ನೇರ ಮಾತಾಡ್ಬಿಡ್ಬೇಕು. ಮನಸ್ಸಲ್ಲಿ ಇಟ್ಕೊಂಡು ಮೇಲ್ನೋಟಕ್ಕೆ ಹಲ್ಕಿಸ್ಕೊಂಡು ಮಾತಾಡಿಕೊಂಡು ಹಿಂದೆಗಡೆ ಇನ್ನೊಂದು ಥರ ಮಾತಾಡೋ ಬುದ್ಧಿ ನನಗಿಲ್ಲ. ನನಗೇನಿದ್ರು ಡೈರೆಕ್ಟೇನೆ. ಅದಕ್ಕೆ ಇವತ್ತು ಅನಿಸಿದ್ದನ್ನು ನಾನು ಹೇಳ್ಬಿಡ್ಬೇಕು ಅಂತ ಇತ್ತು. ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ಮೇಲೆ ನಾನು ವೀಡಿಯೋನೇ ಹಾಕಲ್ಲ ಬಿಡಿ.
ಇನ್ಮೇಲೆ ವೀಡಿಯೋನೇ ಹಾಕಲ್ಲ. ಇಲ್ಲಿಗೆ ನನ್ನ ವೈಟಿ ಜರ್ನಿನ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ನನಗೆ ಯಾವುದೇ ಥರ ಏನು ಬೇಕಾಗಿಲ್ಲ ಇದರಿಂದ. ನನಗೆ ಬೇಡ, ಚಾನಲ್ನ ನಾನು ಡಿಲೀಟ್ ಮಾಡಿಬಿಡ್ತೀನಿ. ನನಗೆ ಬೇಡ, ಅಷ್ಟೇ. ನನಗಿನ್ನೇನು ಹೇಳೋಕ್ಕಾಗ್ತಾಯಿಲ್ಲ. ಏನು ಹೇಳಲಿ, ಇನ್ನೇನು ಹೇಳಲಿ, ನನಗೆ ಏನು ಹೇಳೋಕ್ಕೂ ನನಗಾಗ್ತಾಯಿಲ್ಲ. ನನಗೆ ಅಳುನೇ ಬರ್ತಾಯಿದೆ ನಿಜವಾಗ್ಲೂ. ಅಳಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಲೈವ್ ಬಂದಾಗೂ ಕೂಡ ಆ ಥರ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ, ಎಂತೆಂಥ ಮಾತುಗಳು ಮಾತಾಡ್ತಾರೆ. ಅಷ್ಟೆಲ್ಲ ಕೇಳಿಸ್ಕೊಂಡು ಕೂಡ ನಾನು ಅಷ್ಟೊತ್ತು ಕೂತ್ಕೊಂಡು ಲೈವ್ ಮಾಡಿ ಕಷ್ಟಪಟ್ಟು ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸ್ ಮಾಡಿಕೊಂಡು ಇಲ್ಲಿ ತನಕ ಬಂದೆ. ಆದರೂ ಕೂಡ ಏನೋ ಒಂದು ಆಗುತ್ತೆ, ಅಟ್ಲೀಸ್ಟ್ ವೀಡಿಯೋದಲ್ಲಿ ವ್ಯೂಸ್ ಬಂದರೆ ಲೈವ್ ಮಾಡೋದನ್ನು ಬಿಟ್ಬಿಡೋಣ ಅಂತ ನೋಡಿದ್ರೆ ಈ ಕಡೆ ವೀಡಿಯೋಗೆ ವ್ಯೂಸ್ ಇಲ್ಲ, ಇನ್ನು ಆ ಕಡೆ ಲೈವ್ ಮಾಡದೆ ಹೋದರೆ ಇದಿಲ್ಲ ಅನ್ನೋ ಥರ ಆಗಿದೆ ನನಗೆ. ಅಂದರೆ ಡಾಲರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಡಾಲರ್ ಮಾಡ್ಕೊಳ್ದೆ ಹೋದರೆ ಪೇಮೆಂಟ್ ಬರಲ್ಲ. ಇನ್ನು ಯಾವ ಖುಷಿಗೆ ನಾನು ಮಾಡಬೇಕು ವೀಡಿಯೋನ? ಏನಕ್ಕೆ ಮಾಡಬೇಕು? ಯಾವ ಖುಷಿಗೆ ನಾನು ಲೈವ್ ಮಾಡಬೇಕು? ಯಾವುದೂ ಇಲ್ಲ ಅಲ್ಲ. ಇನ್ನೇನೋ ಡಾಲರ್ ಬಂದು ಪೇಮೆಂಟ್ ಬಂದರೆ ನಿನಗೆ ಬರುತ್ತೆ, ನಮಗೇನಾದರೂ ಕೊಡ್ತೀರಾ ಅಂತ ನೀವು ಕೇಳ್ಬೋದು. ನಿಮಗೆ ನಾನು ಏನೋ ಒಂದು ವೀಡಿಯೋದಲ್ಲಿ ಕಂಟೆಂಟ್ ಕೊಟ್ಟಿರ್ತೀನಿ ಅಲ್ವಾ, ನಿಮ್ಗೆ ಇಷ್ಟ ಆಗೋ ಥರ ಏನೋ ಒಂದು ರಂಗೋಲಿ ಆಗಲಿ, ಒಂದು ಅಡುಗೆ ಆಗಲಿ, ಒಂದು ಮೇಕಪ್ ಆಗಲಿ, ಏನೋ ಒಂದು ಕೊಟ್ಟಿರ್ತೀನಿ ಅಲ್ವಾ, ನಿಮಗೆ ಯೂಸ್ ಆಗೋವಂಥ ವಿಷಯ ಏನೋ ಒಂದು ಹೇಳಿರ್ತೀನಿ ಅಲ್ವಾ. ಅಷ್ಟು ನಂಗೆ ನಿಜವಾಗ್ಲೂ ಒಂದು ವಿಷಯ ಹೇಳಿ, ದಯವಿಟ್ಟು ಈ ವಿಡಿಯೋ ನೋಡೋರು ನೋಡ್ತಿದ್ದೀರಾ ಅನ್ನೋದಾದರೆ, ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅನ್ನೋದಾದರೆ ನನಗೆ ಒಂದೇ ಒಂದು ವಿಷಯ ಹೇಳಿ. ನನ್ನ ವಿಡಿಯೋದಲ್ಲಿ ನಿಜವಾಗ್ಲೂ ಒಂದು ಪರ್ಸೆಂಟಲ್ಲಿ ಕೂಡ ಏನೂ ಕಂಟೆಂಟ್ ಇಲ್ವಾ? ಇಲ್ಲ ಅನ್ನೋದಾದರೆ ಇಲ್ಲ ಅಂತ ಹೇಳಿ. ಇಲ್ಲ, ನೀನು ವಿಡಿಯೋ ಮಾಡಬೇಡ, ನಿಲ್ಲಿಸ್ಬಿಡು ಇಲ್ಲಿಗೇನೆ. ನಿನಗಿದು ಯೋಗ್ಯತೆ ಅಲ್ಲ, ನಿನಗಿಲ್ಲ ಯೋಗ್ಯತೆ, ವಿಡಿಯೋ ಮಾಡೋ ಯೋಗ್ಯತೆ, ನಿನಗೆ ಯೂಟ್ಯೂಬ್ ನಡೆಸೋ ಯೋಗ್ಯತೆ ಇಲ್ಲ ಅಂತಾದರೂ ಅಟ್ಲೀಸ್ಟ್ ಅದಾದರೂ ಹೇಳಿ. ಮಕ್ಕದ ಮೇಲೆ ಹೊಡೆದಂಗೆ ಹೇಳಿ, ಪರವಾಗಿಲ್ಲ, ನಾನು ಕೇಳಿಸ್ಕೊತೀನಿ, ನೋಡ್ತೀನಿ, ತಿಳ್ಕೊತೀನಿ. ಅಟ್ಲೀಸ್ಟು ಇಲ್ಲ ಅನ್ನೋದಾದರೆ ಹೌದು, ಇಲ್ಲ, ನನಗೆ ಯೋಗ್ಯತೆ ಇಲ್ಲ ಅಂತ ಬಿಟ್ಬಿಡ್ತೀನಿ. ಅದನ್ನು ಹೇಳಲ್ಲ. ನೈಸ್ ವೀಡಿಯೋ ಅಂತೀರಾ, ಗುಡ್ ವೀಡಿಯೋ ಅಂತೀರಾ, ರಂಗೋಲಿ ಚೆನ್ನಾಗಿದೆ ಅಂತೀರಾ, ಅಡುಗೆ ಚೆನ್ನಾಗಿದೆ ಅಂತೀರಾ, ಸೂಪರಾಗಿ ನಾನ್ ವೆಜ್ ಮಾಡ್ತೀರಾ ಅಂತೀರಾ. ನಾನ್ ವೆಜ್ ವೀಡಿಯೋಗಳು ಅಷ್ಟೊಂದು ಹಾಕಿದ್ದೀನಿ. ಒಂದು ವೀಡಿಯೋಗಾದ್ರೂ ಅಟ್ಲೀಸ್ಟ್ ಒಂದು ವೀಡಿಯೋಗಾದರೂ 1000 ವ್ಯೂಸು ಇಲ್ಲ. 100 ವ್ಯೂಸ್ ಮೇಲೆ ಹೋಗಲ್ಲ ಅದು. ಅಷ್ಟು 100 ವ್ಯೂಸನ್ನು ತಗೊಂಡು 100 ವ್ಯೂಸಿಗೆ ಎಷ್ಟು ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ ನೀವು? ಪಾಯಿಂಟ್ಸಲ್ಲಿ ಬರುತ್ತೆ. ಬರೀ ಪಾಯಿಂಟ್ಸಲ್ಲಿ 5, 6, 7 ಆ ಪಾಯಿಂಟ್ಸಲ್ಲಿ ಬಂದಿರೋ ಡಾಲರ್ನ ಏನು ಮಾಡಲಿ ನಾನು ತಗೊಂಡು? ₹5 ₹10 ತಗೊಂಡು ಏನು ಮಾಡಲಿ? ಯಾವ ಕಾಲಕ್ಕೆ ನಾನು $100 ಕಂಪ್ಲೀಟ್ ಮಾಡ್ಕೊಳ್ಳೋದು? ನನಗೆ ಅರ್ಥ ಆಗ್ತಿಲ್ಲ ಇದ್ರ ಬಗ್ಗೆ. ನನಗೇನು ಹೇಳಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನಾದರೂ ನಿಮ್ಮ ಅಭಿಪ್ರಾಯಗಳು ಇತ್ತು ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ವಿಡಿಯೋನ ನೋಡೋರು, ಇದಕ್ಕೂ ವಿಡಿಯೋ ಎಷ್ಟು ಜನ ನೋಡ್ತಾರೋ ಏನು ಕರ್ಮನೋ ನನಗೆ ಗೊತ್ತಿಲ್ಲ. ಇದಕ್ಕೂ ಒಂದು 50, 60, 100 ವ್ಯೂಸ್ ಬರ್ಬೋದು ಅಷ್ಟೇನೆ. ಆ 50, 60 ಜನ ನೋಡಿರ್ತೀರಲ್ವಾ, ಆ 50, 60 ಜನ ಆದ್ರೂ ಅಟ್ಲೀಸ್ಟು ವಿಡಿಯೋನ ನೋಡಿಬಿಟ್ಟು ಪೂರ್ತಿಯಾಗಿ ನೋಡಿಬಿಟ್ಟು ಹೇಳಿ ಅದ್ರ ಬಗ್ಗೆ, ನನ್ನ ವಿಡಿಯೋ ಬಗ್ಗೆ, ನನ್ನ ಅಭಿಪ್ರಾಯ ಬಗ್ಗೆ. ಇಲ್ಲ, ನಿನಗಾಗಲ್ಲ, ನಿನ್ನ ಕೈಯಲ್ಲಿ ಆಗಲ್ಲ, ನೀನು ಮಾಡ್ತಿರೋದು ಯಾವುದೂ ಸರಿ ಇಲ್ಲ, ನಿನ್ನ ವಿಡಿಯೋದಲ್ಲಿ ಯಾವುದು ಕಂಟೆಂಟ್ ಇಲ್ಲ, ನಿನಗೆ ಯೋಗ್ಯತೆ ಇಲ್ಲ, ಏನಕ್ಕೆ ಬಂದಿದೆಯಾ ಇಲ್ಲಿಗೆ ಅಂತ ಆದ್ರೂ ಅಟ್ಲೀಸ್ಟ್ ಅದನ್ನಾದರೂ ಹೇಳಿ, ಆಯಿತಾ? ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಇನ್ನು ನೀನೇನು ಮಾಡಬೇಕು ನನಗೆ ಗೊತ್ತಿಲ್ಲ, ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ವಿಷಯ ಅಂದರೆ ಏನು ಅಂತ ಹೇಳಿಬಿಟ್ಟು ಬಿಟ್ಟರೆ ನಾನು ಇನ್ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊತೀನಿ. ನನಗಂತೂ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ ಇನ್ಮೇಲೆ ವೈಟಿನಲ್ಲಿ ಇರೋದಕ್ಕೆ, ವೀಡಿಯೋ ಮಾಡೋದಕ್ಕೆ. ಯಾಕೆ ಕಷ್ಟಪಟ್ಟು ವೀಡಿಯೋ ಮಾಡಬೇಕು? ನಾನು ಅಷ್ಟೊಂದು ಸ್ಟ್ರೆಸ್ ತಗೊಂಡು ನೆಟ್ಟಿಗೆ ಟೈಮ್ ಕರೆಕ್ಟಿಗೆ ಸರಿಗೆ ತಿಂದಿರಾ, ಟೈಮ್ ಕರೆಕ್ಟಿಗೆ ಸರಿಯಾಗಿ ಮಲಗ್ದಿರಾ, ಯಾವಾಗೋ ವೀಡಿಯೋಗೆ ಎಡಿಟ್ ಮಾಡಿಕೊಂಡು, ಯಾವಾಗೋ ವಾಯ್ಸ್ ಓವರ್ ಕೊಟ್ಕೊಂಡು, ಏನೇನೋ ಮಾಡಿಕೊಂಡು ಎಲ್ಲ ಥರ ಟ್ರಿಕ್ಸ್ನ ಚೇಂಜ್ ಮಾಡಿಬಿಟ್ಟೆ, ಎಲ್ಲ ಥರ ಸೆಟ್ಟಿಂಗ್ಸ್ಗಳನ್ನ ಚೇಂಜ್ ಮಾಡಿಕೊಂಡೆ. ಆದರೂ ಕೂಡ ವೀಡಿಯೋಗೆ ವ್ಯೂಸ್ ಇಲ್ಲ ಅನ್ನೋದಾದರೆ ಯಾವುದ್ರಲ್ಲಿ ಎಲ್ಲಿ ಮಿಸ್ ಹೊಡಿತಾ ಇದೆ ನನಗೆ ಅರ್ಥನೇ ಆಗ್ತಿಲ್ಲ. ಇದರಲ್ಲಿ ಏನು ಆಗ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಯಾವ ಥರ ನಾನು ಸರಿ ಮಾಡ್ಕೊಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ವಿಷಯನ ನಾನು ಎಳೆದು ಹೇಳ್ತೀನಿ. ನಿಮಗೆ ಬೋರ್ ಆಗೋ ಥರ ಇರುತ್ತಾ ವಿಡಿಯೋ? ನನಗೇನೂ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ನನ್ನ ಮೂತಿ ನೋಡೋಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ನನಗದು ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಅದನ್ನಾದರೂ ಹೇಳಿ, ಏನೋ ಒಂದು ಹೇಳಬೇಕು. ಏನೂ ಹೇಳಲ್ಲ ನೀವು, ಜಸ್ಟ್ ಕ್ಲಿಕ್ ಮಾಡ್ತೀರಾ, ಒಂದು ಕಮೆಂಟ್ನಲ್ಲಿ ಬಿಸಾಕ್ತೀರಾ, ಹೋಗ್ತಾ ಇರ್ತೀರ. ಯಾಕೆ? ಏನಕ್ಕೆ ಬೇಕು ಆ ಕಮೆಂಟು? ಅದು ವಿಡಿಯೋಗೆ ಲೈಕ್ ಕೂಡ ಕೊಟ್ಟಿರಲ್ಲ, ಜಸ್ಟ್ ಒಂದು ಕಮೆಂಟ್ ನಿಂಗೆ ಬಿಸಾಕ್ಬಿಟ್ಟು ಹೋಗಿರ್ತೀರ. ನೈಸ್ ವೀಡಿಯೋ, ಗುಡ್ ವೀಡಿಯೋ ಅಷ್ಟೇ. ವೀಡಿಯೋದೊಳಗೆ ಏನು ವಿಷಯ ಇದೆ ಅಂತ ಕೂಡ ಹೇಳಿರಲ್ಲ.
ನಮಗಿಂಥ ವಿಷಯ ಇಷ್ಟ ಆಯಿತು ಅನ್ನೋದನ್ನು ಕೂಡ ಹೇಳಿರಲ್ಲ. ಇಂಥ ಖುಷಿಗೆ ಯಾಕೆ ಬೇಕು ಅಲ್ವಾ? ಪರವಾಗಿಲ್ಲ, ದೇವ್ರ ದಯೆಯಿಂದ ಬದುಕೋಷ್ಟು ಜೀವನ ಕೊಟ್ಟಿದ್ದಾನೆ ದೇವರು. ಚೆನ್ನಾಗೇ ನೋಡ್ಕೊತಾರೆ ನನಗೆ ಮನೆಯಲ್ಲಿ, ಸಾಕು ಅಷ್ಟೇನೆ. ಅವರು ಅದನ್ನೇ ಹೇಳ್ತಾರೆ, ನಿನಗೆ ಏನಕ್ಕೆ ನಿನ್ನ 5,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಿನ್ನ ಯೋಗ್ಯತೆಗೆ ಅಲ್ಲಿ ಬರ್ತಿರೋದು ಬರೀ 50-60 ವ್ಯೂಸು, ಇದಕ್ಕೆ ಏನಕ್ಕೆ ಅಷ್ಟೊಂದು ಸ್ಟ್ರೆಸ್ ತೊಗೊಂಡು ಮಾಡ್ತಾ ಇದೆಯಾ? ಏನೋ ದಬಾಕ್ತೀನಿ ಅಂತ ಬಂದೆ ನೀನು, ಏನೂ ಆಗ್ತಿಲ್ಲ ನಿನಗಿಲ್ಲಿ, ಏನಕ್ಕೆ ಇವೆಲ್ಲ ನಿನಗೆ? ಮಕ್ಕುಗಿತಾ ಇದ್ದಾರೆ ಅವರು. ಗಂಟೆಗಟ್ಟಲೆ ಕೂತ್ಕೊಂಡು ಸಿಕ್ಕಿದ್ದು ನನ್ನ ಮಕ್ಕಳ ಹತ್ರ ಎಲ್ಲನೂ ಬಾಯಿಗೆ ಬಂದಂಗೆಲ್ಲ ಬೈಸ್ಕೊಂಡು ಆ ಮಾತುಗಳನ್ನ ನೋಡಿ ಅವ್ರು ದಿನ ನನಗೆ ಬೈಯೋದೇನೇನೆ. ಎಂತೆಂಥ ಕಮೆಂಟ್ಗಳು ಹಾಕ್ತಾರೆ, ಆ ಕಮೆಂಟ್ಗಳು ನೋಡ್ಕೊಂಡು ನೀನು ಹೆಂಗೆ ಸಹಿಸ್ಕೊಂಡು ಕೂತ್ಕೊತೀಯಾ? ನನಗೇ ನೋಡೋಕ್ಕಾಗಲ್ಲ ಅವೆಲ್ಲನೂ. ಯಾಕೆ ನೀನು ಇಷ್ಟೊಂದು ಇದು ಮಾಡ್ತಾ ಇದೀಯಾ? ಬೇಡ, ಬೇಕಾಗಿಲ್ಲ, ಬಿಟ್ಬಿಡು. ಯಾಕೆ ಕಷ್ಟಪಡ್ತೀಯಾ? ನಿನ್ನ ಕಷ್ಟಕ್ಕಿಲ್ಲಿ ಫಲ ಇಲ್ಲ, ಪ್ರತಿಫಲ ಇಲ್ಲ ಅನ್ನೋದಾದಮೇಲೆ ಯಾಕೆ ಕಷ್ಟಪಡ್ತೀಯಾ? ಕಾಯಿ ಎಲ್ಲರೂ ಹೇಳೋದು ಟೈಮ್ ಬರಬೇಕು, ಕಾಯಿ ಎಷ್ಟು ದಿನ? ನಾನು ಚಾನಲ್ ಸ್ಟಾರ್ಟ್ ಮಾಡಿನೇ 6-7 ತಿಂಗಳಾಗ್ತಾಯಿದೆ. ಅಟ್ಲೀಸ್ಟ್ ನಾನು ಲಕ್ಷಗಳ ವ್ಯೂಸ್ ಕೇಳ್ತಾ ಇಲ್ಲ, ಇಲ್ಲಿ ಲಕ್ಷಗಳು ನಾನು ಕೇಳ್ಕೊತಾನೇ ಇಲ್ಲ. ಬರೀ ಕೇಳ್ತಾ ಇರೋದು ಮಿನಿಮಮ್ ವ್ಯೂಸು ಒಂದು 500-1000 ವ್ಯೂಸು, $1 ಒಂದು ವೀಡಿಯೋಯಿಂದ $1 ಬರೋಷ್ಟು ವ್ಯೂಸು, ಅದು ಕೂಡ ಇಲ್ಲ ಅಂತಂದರೆ ಏನಕ್ಕೆ ಮಾಡಬೇಕು ನಾನು? ವೇಸ್ಟೇ ತಾನೇ ನಾನು ಮಾಡ್ತಾ ಇರೋದು. ನನಗೆ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಅಷ್ಟು ಬೇಜಾರಾಗಿದೆ. ಮನೆಯಲ್ಲಿ ಫ್ರೆಂಡ್ಸ್ಗಳು ಎಲ್ಲರೂ ಆಯಿತಾ ನಿನಗೆ ದುಡ್ಡು ಬಂತ? ಎಲ್ಲಿಂದ ಬರುತ್ತೆ ದುಡ್ಡು? ಏನೋ ಎಲ್ಲರ ಹತ್ರನೂ ನಾನು ದೊಡ್ಡದಾಗಿ ಏನೋ ಮಾಡಿಬಿಟ್ಟಿದ್ದೀನಿ, ಏನೋ ಸಾಧಿಸ್ತಾ ಇದ್ದೀನಿ ಅನ್ನೋ ಥರ ಹೇಳ್ಕೊಂಡೆ. ಇಲ್ಲಿ ಯಾವುದೂ ಆಗ್ತಾಯಿಲ್ಲ, ಬೇಳೆಕಾಳು ಕೂಡ ಬೇಯ್ತಾ ಇಲ್ಲ ಇಲ್ಲಿ. ಮತ್ತು ಯಾವ ಇದರಲ್ಲಿ ಹೇಳಲಿ ನಾನು ಅವ್ರಿಗೆಲ್ಲನೂ? ಒಂಥರ ತಮಾಷೆ ಮಾಡ್ಕೊತಾರೆ, ನಗ್ತಾರೆ ಜನ. ಅಷ್ಟು ಬೇಜಾರಾಗಿದೆ. ಏನೋ ಮಾಡ್ತೀನಿ ಅಂತ ಶುರು ಮಾಡಿದೆ ಅಲ್ಲ, ಏನಾಗ್ತಿದೆ? ಇಂಥವೆಲ್ಲ ಆಗಲ್ಲ ಸುಮ್ಮನೆ, ಇವೆಲ್ಲ ಆಗಲ್ಲ ಹೋಗಲ್ಲ, ನಿನಗೆ ಹೇಳಿದ್ರೆ ಕೇಳಲ್ಲ, ಸುಮ್ಮನೆ ಮಾಡಿದೆ ನೀನು. ಇದೆಲ್ಲದಕ್ಕೂ ಒಂದು ಲಕ್ ಇರಬೇಕು, ಇನ್ನೊಂದು ಇನ್ಫ್ಲೂಯೆನ್ಸ್ ಇರಬೇಕು. ಇವೆರಡೂ ಇಲ್ಲದೆ ಹೋದರೆ ವೈಟಿನಲ್ಲಿ ಬದುಕೋದು ನಿಜವಾಗ್ಲೂ ಕಷ್ಟ. ಅದಾಗಲ್ಲ, ನಮ್ಮಂಥವ್ರಿಗೆಲ್ಲ ಆಗೋದೇ ಇಲ್ಲ ಇದು. ಬಿಟ್ಬಿಡು ಸುಮ್ಮನೆ. ಯಾಕೆ ಸುಮ್ಮನೆ ಇಷ್ಟು ಕಷ್ಟಪಡ್ತೀಯ ನೀನು? ಹೋದ ಕಡೆ ಎಲ್ಲ ವೀಡಿಯೋಗಳನ್ನ ಮಾಡ್ಕೊಂಡು ಬರೋದು, ಮನೆಯಲ್ಲಿ ಅಷ್ಟೊಂದು ಮನೆ ಕೆಲಸಗಳ ಮಧ್ಯೆ ನಾನು ವೀಡಿಯೋನ ಮಾಡ್ತೀನಿ. ಎಷ್ಟು ಕೆಲಸಗಳಿರುತ್ತೆ ಮನೆಯಲ್ಲಿ. ಲೈವಲ್ಲಿ ಕೂತ್ಕೊಳ್ಳೋವಾಗ ಕೇಳ್ತಾರೆ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು. ಕೆಲಸ ಇಲ್ದಿರ ನಾನು ಲೈವ್ ಮಾಡಲ್ಲ. ಮನೆ ಕೆಲಸಗಳನ್ನ ಎಷ್ಟು ಕೆಲಸಗಳನ್ನ ಮುಗಿಸ್ಬಿಟ್ಟು ನಾನು ಲೈವಿಗೆ ಬರ್ತೀನಿ ಗೊತ್ತಾ? ನಮಗೂ ಮನೆ ಮಠ ಸಂಸಾರ ಎಲ್ಲ ಇರುತ್ತೆ, ಎಲ್ಲನೂ ನೋಡಿಕೊಂಡೇ ನಾವು ಇದನ್ನು ಮಾಡಬೇಕು. ಏನೋ ಆಚೆ ಹೋಗಿ ದುಡಿಯೋಕ್ಕಾಗಲ್ಲ ಅನ್ನೋದಕ್ಕೊಂದು ಕಾರಣಕ್ಕೆ ಮನೆ ಒಳಗಡೆ ಇದ್ಕೊಂಡು ಏನೋ ಒಂದು ಮಾಡೋಣ ಅನ್ನೋದಕ್ಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದರಲ್ಲೂ ಇಷ್ಟೊಂದು ಪ್ರಾಬ್ಲಮ್ಗಳು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಏನೋ ಒಂದು ಯೋಚನೆ ಮಾಡ್ಕೊಂಡು ಬಂದಿದ್ದೆ, ಏನೋ ಒಂದು ಮಾಡಿಬಿಡ್ತೀನಿ ನಾನು ಇದರಲ್ಲಿ ಅಂತ. ನನ್ನಿಂದ ಆಗಲ್ಲ ಅನ್ನೋದು ನನಗೆ ಗೊತ್ತಾಗೋಯ್ತು. ನನಗೆ ಆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇರೋರು ಯಾರೋ ಮಾಡ್ಕೊತಾರೆ, ನನ್ನಿಂದ ಸಾಧ್ಯ ಇಲ್ಲ. ನಾನು ಅದಕ್ಕೆ ಇಲ್ಲಿಗೆ ಇದನ್ನು ಕೈ ಬಿಡ್ತಾ ಇದ್ದೀನಿ. ಈ ನನ್ನ ಮಾತುಗಳಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆದರೆ ಕೆಲವೊಬ್ಬರು ಸಪೋರ್ಟ್ ಮಾಡಿರೋರು ಇದ್ದಾರೆ ಅಲ್ಲ ಇಲ್ಲಿ ತನಕನೂ, ಅವರೆಲ್ಲ ಹೇಳ್ಬೋದು ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ ಅಲ್ಲ, ನಮ್ಮನ್ನು ಯಾಕೆ ಬೈಕೊತಾ ಇರೋದು ಅಂತ. ನಾನು ಯಾರೂ ಬೈಕೊತಾ ಇಲ್ಲ ಇಲ್ಲಿ. ನನಗಾಗಿರೋ ಬೇಜಾರನ್ನ ನಾನು ಇಲ್ಲಿ ಹೇಳ್ಕೊತಾ ಇದ್ದೀನಿ ಅಷ್ಟೇನೆ. ಸಪೋರ್ಟ್ ಮಾಡಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ಚು. ನನಗೆ ಲೈವಲ್ಲಿ ಸಪೋರ್ಟ್ ಮಾಡಿರೋರು, ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು. ಲೈವಲ್ಲಿ ಬಂದು ಸುಮಾರು ಜನ ಗಂಟೆಗಟ್ಟಲೆ ಇದ್ದು ಮಾತಾಡ್ತೀರಾ ಅಲ್ವಾ. ನಾನು ಅವರಿಗೂ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಏನು ಅಂದರೆ, ನೀವು ಯಾರಿಗೇ ಆಗಲಿ, ನನಗೆ ಅಂತಲ್ಲ, ನೀವು ಯಾರಿಗೆ ಸಪೋರ್ಟ್ ಮಾಡಿ, ಆ ಸಪೋರ್ಟ್ ಮಾಡ್ತಾ ಇರೋರು ಲೈವಲ್ಲಿ ಗಂಟೆಗಟ್ಟಲೆ ಇದ್ದು ಮಾತಾಡ್ತೀರಾ, ಅವರ ವಿಡಿಯೋನ ಅಟ್ಲೀಸ್ಟ್ 10 ನಿಮಿಷ ನೋಡಿದ್ರೆ ಸಾಕು. ಅದಕ್ಕಿಂತ ಸಪೋರ್ಟ್ ಇನ್ನೊಂದಿಲ್ಲ ಅಂತ ನಾನು ಅನ್ಕೊತೀನಿ. ನಾನು ಹೇಳ್ತೀನಿ ಕೂಡ, ದಯವಿಟ್ಟು ಆ ಸಪೋರ್ಟ್ನ ಮಾಡಿ. ಲೈವಲ್ಲಿದ್ದು ಗಂಟೆಗಟ್ಟಲೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಗೆ ಇವಾಗ ವಾಚ್ ಅವರ್ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು $. ಅದಾಗಬೇಕು ಅಂತಂದರೆ ನೀವು ವೀಡಿಯೋಸ್ನ ನೋಡಬೇಕು. ವೀಡಿಯೋನ ನೋಡಿ ಅಟ್ಲೀಸ್ಟ್ 10 ಮಿನಿಟ್ಸ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಆವಾಗ ತಾನೇ ಆ ಸಪೋರ್ಟು ಏನೋ ಯೂಸ್ಫುಲ್ ಇರೋದು. ನೀವು ಲೈವಲ್ಲಿ ಕೂತು ಗಂಟೆಗಟ್ಟಲೆ ಹಾಯ್ ಹಲೋ ಅಂತ ಮಾತಾಡ್ಕೊಳ್ಳೋದು ವೇಸ್ಟು. ಅದರಲ್ಲಿ ಏನೂ ಪ್ರಯೋಜನ ಇಲ್ಲ. ಸುಮ್ಮನೆ ಮಾತಾಡ್ಬೋದು ಅಷ್ಟೇನೆ. ಅಲ್ಲಿ ಕೂತು ಎಷ್ಟೊತ್ತು ಕೂತು ವ್ಯೂಸ್ ಬಂದರೂ ಕೂಡ ಅದಕ್ಕೆ ಬೆಲೆ ಇಲ್ಲ. ಅದರಲ್ಲಿ $. ಬರಲ್ಲ. ವೈರಲ್ ಎಷ್ಟೇ ಹೋದ್ರೂ ಕೂಡ ವೈರಲ್ ಬಂದರೆ $. ಆಗುತ್ತೆ ಅಂತಾರೆ. ಯಾವುದೂ ಆಗಲ್ಲ. ನಾನು ಮಾಡಿದ್ದೀನಿ, 60K ವ್ಯೂಸ್ ಬಂದಿದ್ರು ಕೂಡ ಅದಕ್ಕೆ ಬಂದಿರೋದು ಬರೀ 0.7 ಅಷ್ಟು $ನ ತೊಗೊಳೋದಕ್ಕೆ ನಾನು 9 ಅವರು ಲೈವಲ್ಲಿ ಕೂತು ಸತ್ತಿದ್ದೀನಿ. ಯಾಕಾದರೂ ಮಾಡಿದೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಓಕೆ, ಇದ್ರ ಮೇಲೆ ನಾನು ಇನ್ನೇನೂ ಹೇಳಲ್ಲ. ನನಗೆ ಸಾಕಾಗಿದೆ. ಏನೋ ನನಗೆ ಅನಿಸಿದ್ದನ್ನು ನಾನು ಹೇಳ್ಬಿಟ್ಟಿದ್ದೀನಿ. ಇಲ್ಲಿಗೆ ಇದನ್ನು ನಾನು ಮುಗಿಸ್ತಾ ಇದ್ದೀನಿ.
ಇದು ಏನಾದರೂ ಇಷ್ಟ ಆಯಿತೋ ಇಲ್ವೋ ಅದನ್ನಾದರೂ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ನೋಡಿರೋರು ಇಲ್ಲಿ ತನಕ, ಮೋಸ್ಟ್ಲಿ ಇಲ್ಲಿ ತನಕ ಯಾರು ವೀಡಿಯೋನ ನೋಡಲ್ಲ, ನೋಡಿದರೆ ಯಾರಾದರೂ ಪುಣ್ಯಾತ್ಮರು ನೋಡಿದರೆ ದಯವಿಟ್ಟು ಒಂದು ಕಮೆಂಟ್ನ ಹಾಕಿ. ಬಾಯ್ ಬಾಯ್, ಗುಡ್ ಬಾಯ್. ಇಲ್ಲಿಗೆ ಗುಡ್ ಬಾಯ್, ವೈಟಿಗೆ ಗುಡ್ ಬಾಯ್.